ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಅರ್ಜುನ ಮತ್ತು ಕರ್ಣರ ನಡುವಿನ ಯುದ್ಧವು ಅತ್ಯಂತ ಭೀಕರ ಹಾಗೂ ರೋಮಾಂಚಕಾರಿ ಪ್ರಸಂಗವಾಗಿದೆ. ಇಬ್ಬರೂ ಮಹಾವೀರರು, ಮಹಾನ್ ಧನುರ್ಧಾರರು ಮತ್ತು ಪರಸ್ಪರ ಸಮಾನ ಶಕ್ತಿಯ ಯೋಧರು. ಯುದ್ಧದ 17ನೆಯ ದಿನ ಕರ್ಣನು ಕೌರವಸೇನೆಯ ಮುಖ್ಯ ಸೇನಾಪತಿಯಾಗಿ ಯುದ್ಧಭೂಮಿಗೆ ಇಳಿದನು. ಆ ದಿನ ಅವನ ಎದುರಾಳಿ ಪಾಂಡವಸೇನೆಯ ಶ್ರೇಷ್ಠ ವೀರನಾದ ಅರ್ಜುನ. ಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದನು. ಕರ್ಣನು ತನ್ನ ಅಸ್ತ್ರಶಕ್ತಿಯಿಂದ ಪಾಂಡವಸೇನೆಯಲ್ಲಿ ಭೀತಿಯನ್ನುಂಟು ಮಾಡುತ್ತಿದ್ದನು. ಯುದ್ಧ ಆರಂಭವಾಗುತ್ತಿದ್ದಂತೆ ಇಬ್ಬರೂ ಪರಸ್ಪರ ಭಯಂಕರ ಬಾಣವರ್ಷೆ ನಡೆಸಿದರು. ಆಕಾಶವೇ ಕತ್ತಲಾಗಿ ಭೂಮಿ ಕಂಪಿಸಿದಂತಾಯಿತು. ಕರ್ಣನು ನಾಗಾಸ್ತ್ರವನ್ನು ಪ್ರಯೋಗಿಸಿದಾಗ ಕೃಷ್ಣನು ಅರ್ಜುನನ ರಥವನ್ನು ಸ್ವಲ್ಪ ಕೆಳಕ್ಕಿಳಿಸಿ ಅವನ ಪ್ರಾಣವನ್ನು ಉಳಿಸಿದನು. ಇಲ್ಲದಿದ್ದರೆ ಅರ್ಜುನನಿಗೆ ಅಪಾಯವಾಗುತ್ತಿತ್ತು. ಅತ್ಯಂತ ಮಹತ್ವದ ಕ್ಷಣದಲ್ಲಿ ಕರ್ಣನ ರಥಚಕ್ರವು ಭೂಮಿಯಲ್ಲಿ ಸಿಲುಕಿತು. ಅವನು ಅದನ್ನು ತೆಗೆಯಲು ಯತ್ನಿಸುತ್ತಿದ್ದಾಗ ಅರ್ಜುನನಿಗೆ ಯುದ್ಧನೀತಿಯನ್ನು ನೆನಪಿಸಿ ಹೊಡೆದಾಡಬೇಡ ಎಂದು ಮನವಿ ಮಾಡಿದನು. ಆದರೆ ಕೃಷ್ಣನು ಕರ್ಣನ ಹಿಂದಿನ ಅನ್ಯಾಯಗಳನ್ನು ನೆನಪಿಸಿ ಇದು ನ್ಯಾಯಯುದ್ಧವೆಂದು ಅರ್ಜುನನಿಗೆ ಬಾಣ ಹಾರಿಸಲು ಸೂಚಿಸಿದನು.